ಇನ್ನು ಕಲಬುರಗಿಯಲ್ಲಿ ಬಹುಕೋಟಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಶೇರ್ ಮಾರ್ಕೆಟ್ ಹೆಸರಿನಲ್ಲಿ 30 ಕೋಟಿಗೂ ಅಧಿಕ ವಂಚನೆ ಆಗಿದೆ. ಉತ್ಕರ್ಷ ಸಾವಿತ್ರಿ ಅನ್ನೋರಿಂದ ಈ ರೀತಿ ಕೋಟ್ಯಂತರ ರೂಪಾಯಿ ಹಣ ವಂಚನೆ ಮಾಡಲಾಗಿದೆ. ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಹೆಸರಲ್ಲಿ ಬರೋಬ್ಬರಿ 500ಕ್ಕೂ ಅಧಿಕ ಜನರಿಗೆ ಈ ದಂಪತಿ ಹೀಗೆ ವಂಚಿಸಿದ್ದಾರೆ. ಕ್ಯಾಪಿಟಲ್ ಗ್ರೌಂಡ್ ಗ್ರೋತ್ ಪ್ಲಸ್ ಕಂಪನಿ ಹೆಸರಿನಲ್ಲಿ ಇವರು ವಂಚನೆ ಮಾಡಿದರು. ಕಲಬುರಗಿಯ ಗಾಂಧಿನಗರದ BL ಕಾಂಪ್ಲೆಕ್ಸ್ನಲ್ಲಿ ಈ ಟ್ರೇಡಿಂಗ್ ಕಂಪನಿ ವಹಿವಾಟು ನಡೆಸ್ತಾ ಇತ್ತು. ಈ ವಂಚನೆಗೆ ಸಂಬಂಧಪಟ್ಟ ಹಾಗೆ ರೋಜಾ ಠಾಣೆಯಲ್ಲಿ FIR ದಾಖಲಾಗಿದೆ. ಸುಮಾರು 500 ಅದಕ್ಕೂ ಹೆಚ್ಚು ಜನರಿಗೆ 30 ಕೋಟಿ ರೂಪಾಯಿಗೂ ಅಧಿಕವಾಗಿ ಇವರು ಪಂಗನಾಮ ಹಾಕಿದ್ದಾರೆ. ಕೋಟಿ ಹಣವನ್ನು ಹೂಡಿಕೆ ಮಾಡಿಸ್ಕೊಂಡಿದ್ದಾರೆ ಈ ದಂಪತಿ. ಹಣ ಡಬಲ್ ಮಾಡಿಕೊಡ್ತೀವಿ ನಿಮಗೆ ಅಂತ. ಸೊ 30 ಕೋಟಿಗೂ ಅಧಿಕ ರೂಪಾಯಿ ಇವರನ್ನು ನಂಬಿ ಹೂಡಿಕೆ ಮಾಡಿದ್ದಾರೆ. ಯುವಕ ಯುವತಿಯರು ಅನ್ನೋದು ಎಲ್ಲರನ್ನೂ ಕೂಡ ಈ ದಂಪತಿ ಟಾರ್ಗೆಟ್ ಮಾಡಿ ಹಣ ಹೂಡಿಕೆ ಮಾಡಿಸ್ಕೊಂಡಿದ್ದಾರೆ, ಡಬಲ್ ಮಾಡಿಕೊಡ್ತೀವಿ ಅಂತ. ಇನ್ನೊಬ್ಬ ವಿಜಯ್ ಸಿಂಗ್ ಹಜಾರೆ ಮತ್ತೆ ಸುಧಾ ಈ ಇಬ್ರು ಕೂಡ ಈ ದಂಪತಿಗೆ ಸಹಾಯ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ರೀತಿ ವಂಚನೆ ಎಸಗೋದಕ್ಕೆ ರೋಜಾ ಪೊಲೀಸರು ಸದ್ಯ ದೂರು ದಾಖಲಾಗ್ತಿದ್ದ ಹಾಗೆ ಉತ್ಕರ್ಷ್ ಹಾಗೂ ಸಾವಿತ್ರಿ ಎಸ್ಕೇಪ್ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಬಜರಂಗಿ. 30 ಕೋಟಿ ರೂಪಾಯಿ ವಂಚನೆ ಅಂದರೆ ಬಹಳ ದೊಡ್ಡ ಹಗರಣ ಆಯಿತು. ಅಂದರೆ ಹೇಗೆ ಸಾಧ್ಯ ಆಯಿತು ಈ ದಂಪತಿಗೆ ಇಷ್ಟು ದೊಡ್ಡ ಹೂಡಿಕೆ ಮಾಡಿಸ್ಕೊಂಡು ವಂಚನೆ ಮಾಡೋದಕ್ಕೆ? ವಿಜಯ್, ಖಂಡಿತವಾಗಿ ಕೂಡ ಕಲಬುರಗಿ ನಗರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಇದು. ಶೇರ್ ಮಾರ್ಕೆಟ್ ಅಲ್ಲಿ ಹಣ ಡಬಲ್ ಮಾಡ್ಕೊಡ್ತೀವಿ ಅಂತ ಸುಮಾರು 500ಕ್ಕೂ ಹೆಚ್ಚು ಜನರಿಂದ ಹಣ ಒಂದು ಪಡೆದು ಚೀಟ್ ಮಾಡಿರ್ತಕ್ಕಂಥ ಘಟನೆ ಇದು. ಕಲಬುರಗಿ ನಗರದ ಗಾಂಧಿ ನಗರ್ ಅನ್ನುವಂತ ಒಂದು ಬಡಾವಣೆ ಒಂದು ಕಾಂಪ್ಲೆಕ್ಸ್ ನಲ್ಲಿ ಕ್ಯಾಪಿಟಲ್ ಗ್ರೋ ಅಂಡ್ ಲರ್ನ್ ಅನ್ನುವಂತ ಒಂದು ಶೇರ್ ಮಾರ್ಕೆಟ್ ನ ಒಂದು ಕಂಪನಿ ಮಾಡ್ಕೊಂಡಿರುವಂತದ್ದು. ಅದು ಕೂಡ ಉತ್ಕರ್ಷ ವರ್ಧಮಾನೆ ಮತ್ತೆ ಅವರ ಪತ್ನಿ ಆಗಿರ್ತಕ್ಕಂಥ ಸಾವಿತ್ರಿ ವರ್ಧಮಾನೆ ಈ ಇಬ್ರು ಕೂಡ ಈ ಒಂದು ಕಂಪನಿಗೆ ಮುಖ್ಯಸ್ಥರು. ಇವರ ಮುಖಾಂತರವಾಗಿ ಈಗ ಚೀಟ್ ಆಗಿರುವಂತದ್ದು. ಅದರಲ್ಲೂ ಕೂಡ ಶೇರ್ ಮಾರ್ಕೆಟ್ ಅಲ್ಲಿ 1 ಲಕ್ಷ ಆಗಿದೆ. 1 ವರ್ಷಕ್ಕೆ ಅದನ್ನು ಹಣ ಡಬಲ್ ಅಂದ್ರೆ ಎಷ್ಟು ಹಣ ಆಗ್ತದೆ 1 ವರ್ಷಕ್ಕೆ ಡಬಲ್ ಮಾಡ್ಕೊಡ್ತೀವಿ ಅನ್ನುವಂತ ಭರವಸೆ ಜನರಿಗೆ ಅವರು ಮೂಡಿಸಿದ್ದಾರೆ. ಅದ್ರ ಜೊತೆಗೇನೆ ಅವರಿಗೆ 100% ಕಾನ್ಫಿಡೆನ್ಸ್ ಭರವಸೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಚೆಕ್ ಅನ್ನು ಕೂಡ ಅಡ್ವಾನ್ಸ್ ಆಗಿ ಬರೆದು ಕೊಟ್ಟಿದ್ದಾರೆ. ಜೊತೆಗೇನೆ ಒಂದು ಅಗ್ರಿಮೆಂಟ್ ಕೂಡ ಮಾಡಿಕೊಡುವಂತ ಕೆಲಸ ಮಾಡಿದ್ದಾರೆ. ಈ ಒಂದು ಕ್ಯಾಪಿಟಲ್ ಗ್ರೋ ಅಂಡ್ ಲರ್ನ್ ಅನ್ನುವಂತ ಕಂಪನಿಯನ್ನು ಮಾಡ್ಕೊಂಡಿದ್ದಾರೆ. ಇದು ಸುಸಜ್ಜಿತವಾಗಿ ಕೂಡ ಮಾಡಿಕೊಂಡು ಯಾರೇ ಒಂದು ಕಚೇರಿಯಲ್ಲಿ ಬಂದು ಕೂಡ ನಂಬುವಂತ ವಾತಾವರಣ ಇದೆ. ಈ ಕುರಿತಂತೆ ಸುಮಾರು 500ಕ್ಕೂ ಹೆಚ್ಚು ಜನ ಇದೇ ರೀತಿಗೆ ಸುಮಾರು 30 ಕೋಟಿಗೂ ಅಧಿಕ ಹಣವನ್ನು ಇವರು ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ರೋಜಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅದರಲ್ಲೂ ಕೂಡ ಸುಧಾ ಅನ್ನುವಂಥವ್ರು ಈಗ ಏನು ಸಾವಿತ್ರಿ ಮತ್ತು ಉತ್ಕರ್ಷ್ ಇಬ್ರು ಕೂಡ ನಾಪತ್ತೆ ಪ್ರಕರಣದಲ್ಲಿ ನಾಪತ್ತೆಯಾಗಿದ್ದಾರೆ. ಸಾವಿತ್ರಿ ಅವರ ಸಹೋದರಿ ಸುಧಾ ಅನ್ನುವಂಥವ್ರು ಏನಿದ್ದಾರೆ ಇವರು ಕೂಡ ಈ ಒಂದು ಕಂಪನಿಯಲ್ಲಿ ಪಾಲುದಾರರಾಗಿದ್ದಾರೆ ಅನ್ನುವಂತ ಮಾಹಿತಿ. ಇವ್ರ ಮುಖಾಂತರವೇ ಈಗ ಉತ್ಕರ್ಷ್ ಮತ್ತೆ ಸಾವಿತ್ರಿ ಇಬ್ರು ಕೂಡ ವಂಚಕರು ಕೂಡ ಎಸ್ಕೇಪ್ ಆಗೋದಕ್ಕೆ ಸಹಾಯ ಮಾಡಿದ್ರು ಅನ್ನುವಂತ ಆರೋಪ ಕೂಡ ಇವ್ರ ಮೇಲೆ ಇರುವಂತದ್ದು. ಸದ್ಯಕ್ಕೆ 500ಕ್ಕೂ ಹೆಚ್ಚು ಜನರು ಇವರಿಂದ ವಂಚನೆಗೆ ಒಳಗಾಗಿದ್ದಾರೆ. ಈ ಕುರಿತಂತೆ ರೋಜಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವ ಆರೋಪಿಯಾಗಿರ್ತಕ್ಕಂಥ ಸುಧಾ ಏನಿದ್ದಾರೆ ಸುಧಾ ಅವರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಸುಮಾರು 30 ಕೋಟಿಗೂ ಅಧಿಕ ಒಂದು ವಂಚನೆ ಪ್ರಕರಣ. ಅದರಲ್ಲೂ ಕೂಡ ಶೇರ್ ಮಾರ್ಕೆಟ್ ನಲ್ಲಿ ಹಣ ಡಬಲ್ ಮಾಡ್ಕೊಡ್ತೀವಿ ಅಂತ ಭರವಸೆ ಮೂಡಿಸಿ ಜನರನ್ನು ವಂಚನೆ ಮಾಡಿರುವಂತಹ ಘಟನೆ. ಪೊಲೀಸರು ಕೂಡ ತನಿಖೆ ಕೈಗೊಂಡಿರುವಂತದ್ದು. ಈಗ ನಾಪತ್ತೆ ಆಗಿರ್ತಕ್ಕಂಥ ಉತ್ಕರ್ಷ್ ಮತ್ತೆ ಸಾವಿತ್ರಿ ಇವರಿಬ್ಬರನ್ನು ಕೂಡ ಕೆಡೋದಕ್ಕೆ ಪೊಲೀಸರು ಕೂಡ ಜಾಲ ಬೀಸಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಬಜರಂಗಿ. ರೋಜಾ ಪೊಲೀಸ್ ಸ್ಟೇಷನ್ಲಿ ಒಂದು ಗುನ್ನೆ ದಾಖಲಾಗಿದ್ದು ಗುನ್ನೆ ನಂಬರ್ 33/24 ಇದ್ದು ಅದರಲ್ಲಿ 467, 468, 420 IPC ರೆಡ್ ವಿತ್ 34 IPC ಅಡಿ ಕೇಸನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಅಕ್ಯೂಸ್ಡ್ಗಳು ಏನಂತ ಅಂದರೆ ಕ್ಯಾಪ್ಟನ್ ಗೋಲರ್ನ್ ಎಂಬ ಟ್ರೇಡಿಂಗ್ ಕಂಪ್ನಿ ಅವರಿದ್ದಾರೆ. ಅವರು ಸುಮಾರು ಪಬ್ಲಿಕ್ ಕಡೆಯಿಂದ ಹಣವನ್ನು ಹಾಕಿಸ್ಕೊಂಡು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತೇಳಿ ಅವರಿಗೆ ಮೋಸ ಮಾಡಿರೋದ್ರ ಬಗ್ಗೆ ಈಗ ಒಬ್ಬರು ದೂರನ್ನ ಕೊಟ್ಟಿದ್ದಾರೆ. ಅವರು ದೂರಿನಲ್ಲಿ ಅವ್ರ ದುಡ್ಡು ಅಮೌಂಟು ಎಷ್ಟು ಹೋಗಿದೆ ಅದಲ್ಲದಲ್ಲೇ ಅವರು ಬೇರೆ ಸಾರ್ವಜನಿಕರಿಗೂ ಕೂಡ ಸುಮಾರು 30 ಕೋಟಿಯಷ್ಟು ಮೋಸ ಮಾಡಿರ್ಬೋದು ಅಂತೇಳಿ ಅವರು ದೂರನ್ನ ಕೊಟ್ಟಿದ್ದಾರೆ. ನಾವು ದೂರನ್ನ ದಾಖಲು ಮಾಡಿಕೊಂಡು ಈಗ ಅದು ತನಿಖೆಯನ್ನು ಮಾಡ್ತಾಯಿದ್ದೀವಿ. ಏನಿಲ್ಲ, ದುಡ್ಡು ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನಾನೇ ಕಟ್ ಮಾಡೋಕ್ಕೆ ಹೇಳ್ತೀನಿ ಎಕ್ಸ್ಪ್ಲೇನ್. ಅದೊಂದು ರೋಜಾ ಪೊಲೀಸ್ ಸ್ಟೇಷನ್ಲಿ ಒಂದು ಸೊ ನೋಡಿ, ಹೀಗೆ ಒಂದು ದೊಡ್ಡ ಜಾಲ ಏನಲ್ಲ, ಈ ದಂಪತಿನೇ ಸೇರ್ಕೊಂಡು ಈ ರೀತಿ ನಂಬಿಸಿ ಹಣ ಇದ್ದವ್ರ ಬಳಿ ನಿಮ್ಮ ಹಣ ನಮ್ಮ ಹತ್ರ ಹೂಡಿಕೆ ಮಾಡಿ ಅದನ್ನು ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳಿ ಎಷ್ಟಂದರೆ ಅಷ್ಟು ಯಾರನ್ನು ಬಿಟ್ಟಿಲ್ಲ. ಯುವಕ ಯುವತಿಯರಿಂದ ಹಿಡಿದು ಯಾರೊಬ್ಬರನ್ನು ಬಿಡದೆ ಪ್ರತಿಯೊಬ್ಬರನ್ನು ಟಾರ್ಗೆಟ್ ಮಾಡಿದ್ದಾರೆ. ಇವ್ರಿಗೆ ಇನ್ನೂ ಇಬ್ಬರು ಸಾಥ್ ಕೊಟ್ಟಿದ್ದಾರೆ. ಈ ಥರ ನಾವು ಟ್ರೇಡಿಂಗಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ದುಡ್ಡು ಇನ್ವೆಸ್ಟ್ ಮಾಡ್ತೀವಿ, ಇಷ್ಟು ಸಮಯ ಆದಮೇಲೆ ನೀವು ಏನು ದುಡ್ಡು ಕೊಟ್ಟಿರ್ತೀರಾ ಡಬಲ್ ಆಗುತ್ತೆ ಅಂತ ಹೂಡಿಕೆ ಮಾಡಿಸ್ಕೊಂಡು ವಂಚನೆ ಮಾಡಿದ್ದಾರೆ. ಸದ್ಯ ದೂರು ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.